ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ನ ಇಡಿ ಅರೆಸ್ಟ್ ಮಾಡಿದೆ. ಮೊನ್ನೆಯಷ್ಟೇ ಸೊರೇನ್ ಮನೆ ಮೇಲೆ ಇಡಿ ದಾಳಿ ನಡೆಸಿತ್ತು. ಈ ವೇಳೆ ಇಡಿ ಅಧಿಕಾರಿಗಳ ಕೈಗೆ ಸಿಗದೆ ಸೊರೇನ್ ನಾಪತ್ತೆಯಾಗಿದ್ರು. ಬಳಿಕ ವಿಚಾರಣೆಗೆ ಹಾಜರಾಗುವಂತೆ ಇವತ್ತಿಗೆ ಇಡಿ ಸಮನ್ಸ್ ಕೂಡ ಜಾರಿ ಮಾಡಿತ್ತು. ಬಳಿಕ ಇಡಿ ಅಧಿಕಾರಿಗಳ ವಿಚಾರಣೆಗೆ ಹೇಮಂತ್ ಸೊರೇನ್ ಹಾಜರಾಗಿದ್ರು. ಸುಮಾರು 7 ತಾಸು ವಿಚಾರಣೆ ಬಳಿಕ ಹೇಮಂತ್ ಸೊರೇನ್ರನ್ನ ಇಡಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಬಂಧನಕ್ಕೂ ಮೊದಲು ಸಿಎಂ ಸ್ಥಾನಕ್ಕೆ ಹೇಮಂತ್ ಸೊರೇನ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು, ಈ ಬೆನ್ನಲ್ಲೇ ಹೇಮಂತ್ ಸಂಪುಟದ ಸಾರಿಗೆ ಸಚಿವರಾದ ಚಂಪೈ ಸೊರೇನ್ ಅವರನ್ನ ಆಡಳಿತಾರೂಢ ಜೆಎಂಎಂ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ಅಲ್ಲೇ ಜಾರ್ಖಂಡ್ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಲಿದ್ದಾರೆ. ಜಾರ್ಖಂಡ್ ಪ್ರತ್ಯೇಕ ರಾಜ್ಯ ರಚನೆಯಲ್ಲಿ ಚಂಪೈ ಸೊರೇನ್ ಪ್ರಮುಖ ಪಾತ್ರವನ್ನು ಕೂಡ ವಹಿಸಿದ್ರು. ಇನ್ನು ಇದೇ ಕಾರಣಕ್ಕೆ ಚಂಪೈ ಸೊರೇನ್ರನ್ನ ಜಾರ್ಖಂಡ್ ಟೈಗರ್ ಅಂತ ಜನ ಕರೀತಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ಈಗ ಫೋನ್ ಇನ್ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಈಗ ತುಂಬಾ ಒಂಥರ ಪೊಲಿಟಿಕಲ್ ಹೈಡ್ರಾಮಾ ನಡೀತು. ನಾಪತ್ತೆ ಆಗಿದ್ದಾರೆ ಅಂತ ಕಂಪ್ಲೇಂಟ್ ಕೂಡ ಬಿಜೆಪಿ ನಾಯಕರು ಜಾರ್ಖಂಡ್ನಲ್ಲಿ ಕೊಟ್ಟಿದ್ರು. ಕೊನೆಗೂ ಕಾಣಿಸ್ಕೊಂಡು ಇಡಿ ಅವ್ರನ್ನ ಬಂಧಿಸಿದೆ. ಸೊ ಈಗ ಚಂಪೈ ಸೊರೇನ್ ಅವರ ಒಂದು ಅವಧಿ ಶುರುವಾಗುತ್ತೆ ಅಂತ ಹೇಳ್ತಿದ್ದಾರೆ. ಮುಖ್ಯಮಂತ್ರಿ ಆಗಿ ಅವರು ಅಧಿಕಾರವನ್ನು ಸ್ವೀಕರಿಸ್ತಿದ್ದಾರೆ ಅಂತ. ಸೊ ಹೆಚ್ಚಿನ ಡೀಟೇಲ್ಸ್ ಕೂಡ ಹಾಗಿದ್ರೆ ರಾಹುಲ್, ಇವತ್ತು ಬೆಳಗ್ಗೆಯಿಂದನೂ ಸಹಿತ ಹೇಮಂತ್ ಸೊರೇನ್ ಅವರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸ್ತಾರೆ. ಮಧ್ಯಾಹ್ನ 1 ಗಂಟೆಗೆ ವಿಚಾರಣೆ ಆರಂಭ ಆಗುತ್ತೆ. ವಿಚಾರಣೆ ಆರಂಭ ಆಗುತ್ತಂತ 7 ಗಂಟೆಗಳ ಸತತವಾಗಿ ವಿಚಾರಣೆ ಆರಂಭ ಆಗಿ ಕೊನೆಗೆ ಅವರನ್ನ ಬಂಧಿಸುವಂತಹ ಕೆಲಸವನ್ನ ಮಾಡ್ತಾರೆ. ಇದೇ ಮೊದಲ ಬಾರಿಗೆ ಏನಂದ್ರೆ ಒಬ್ಬ ಮುಖ್ಯಮಂತ್ರಿಯನ್ನ ಇಡಿ ಅಧಿಕಾರಿಗಳು ಬಂಧನವನ್ನ ಮಾಡಿ ತದನಂತರ ಅವ್ರನ್ನ ನೇರವಾಗಿ ರಾಜಭವನಕ್ಕೆ ಕರ್ಕೊಂಡು ಹೋಗಿ ರಾಜಭವನದಲ್ಲಿ ಹೇಮಂತ್ ಸೊರೇನ್ ತಮ್ಮ ರಾಜೀನಾಮೆ ಪತ್ರವನ್ನ ರಾಜ್ಯಪಾಲರಿಗೆ ಕೊಡ್ತಾರೆ. ತದನಂತರ ಅವ್ರಿಗೆ ಏನಂತಂದ್ರೆ ನೇರವಾಗಿ ಇಡಿ ಅಧಿಕಾರಿಗಳು ತಮ್ಮ ಕಸ್ಟಡಿಗೆ ತೆಗೆದುಕೊಂಡು ಹೊರಡ್ತಾರೆ. ಅದಾದ್ಮೇಲೆ ಏನಂತಂದ್ರೆ ಬಹಳಷ್ಟು ರಾಜಕೀಯ ಬದಲಾವಣೆಗಳು ನಡೀತಾ ಹೋಗುತ್ತೆ. ಯಾಕಂದ್ರೆ ಹೇಮಂತ್ ಸೊರೇನ್ ಅವರ ಧರ್ಮ ಪತ್ನಿ ಅವರಿಗೆ ಮುಂದಿನ ಮುಖ್ಯಮಂತ್ರಿ ಸ್ಥಾನ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆ ಇಟ್ಕೊಳ್ಳಾಗ್ತಾ ಇತ್ತು. ಆದ್ರೆ ಯಾವಾಗ ಏನಂದ್ರೆ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ, ಏನಂದ್ರೆ ಜಾರ್ಖಂಡ್ ಮುಕ್ತಿ ಮೋರ್ಚಾದ ಪಕ್ಷದ ಒಳಗಡೆ ಸಭೆ ನಡೆಯುತ್ತಲ್ಲ, ಆ ಸಭೆಯಲ್ಲಿ ಚಂಪೈ ಸೊರೇನ್ ಅವರನ್ನ ಮುಂದಿನ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಆಯ್ಕೆಯಲ್ಲಿರುವಂತಹ ಎಲ್ಲಾ ಶಾಸಕರು ಸಹಿತ ಮಾಡ್ತಾರೆ. ಆ ಮೂಲಕವಾಗಿ ಚಂಪೈ ಸೊರೇನ್ ಮುಂದಿನ ಮುಖ್ಯಮಂತ್ರಿ ಅನ್ನುವಂತಹ ಘೋಷಣೆ ಅಧಿಕೃತವಾಗಿ ಹೊರಗಡೆ ಬರುತ್ತೆ. ಹಾಗಾದ್ರೆ ಈ ಚಂಪೈ ಸೊರೇನ್ ಯಾರು ಅಂತ ನೋಡ್ತಾ ಹೋದ್ರೆ, ಈಗ ಸದ್ಯದ ಮಟ್ಟಿಗೆ ಸಾರಿಗೆ ಸಚಿವರು ಮತ್ತೆ ಬುಡಕಟ್ಟು ಸಮುದಾಯ ಹಿಂದುಳಿದ ವರ್ಗದ ಇಲಾಖೆಯ ಸಚಿವರಾಗಿ ಸಹಿತ ಈಗ ಸದ್ಯ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಮತ್ತೆ ಜಾರ್ಖಂಡ್ನ ಮುಕ್ತಿ ಮೋರ್ಚಾದ ಉಪಾಧ್ಯಕ್ಷ ಸಹಿತ ಆಗಿದ್ದಾರೆ ಇವರು. ಈ ಹಿಂದೆಯೂ ಸಹಿತ ಅರ್ಜುನ್ ಮುಂಡಾ ಅವರೇನು ಸಿಎಂ ಆಗಿದ್ರಲ್ಲ, ಸಿಎಂ ಆಗಿರ್ತಕ್ಕಂತಹ ಸಂದರ್ಭದಲ್ಲೂ ಸಹಿತ ಆವಾಗ್ಲೂ ಸಹಿತ ಸಚಿವರಾಗಿ ಕಾರ್ಯನಿರ್ವಹಿಸಿರುವಂತಹ ಅವರಿಗೆ ಅನುಭವ ಇದೆ. ಸುಮಾರು 7 ರಿಂದ 8 ಖಾತೆಗಳನ್ನು ನಿಭಾಯಿಸಿರ್ತಕ್ಕಂತಹ ವ್ಯಕ್ತಿ ಈ ಏನಂದ್ರೆ ಚಂಪೈ ಸೊರೇನ್. ಹಾಗಾಗಿ ಇವರು ಬಹಳಷ್ಟು ಹಿರಿಯ ನಾಯಕರು ಈ ಪಕ್ಷದಲ್ಲಿ, ಮತ್ತೆ ಅದರ ಜೊತೆಗೆ ಒಟ್ಟು 5 ಬಾರಿ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಅದರ ಜೊತೆಗೆ ಬಹಳಷ್ಟು ಪ್ರಮುಖ ಏನು ಅಂದ್ರೆ, ಜಾರ್ಖಂಡ್ ಅನ್ನ ಬಿಹಾರ ರಾಜ್ಯದಿಂದ ಪ್ರತ್ಯೇಕಗೊಳಿಸುವಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗುತ್ತೆ. ಆ ಹೋರಾಟ ಆದಂತಹ ಸಂದರ್ಭದಲ್ಲಿ ಇವರು ತನ್ನಂತೆ ಮುಂಚೂಣಿಯಲ್ಲಿರ್ತಾರೆ. ಮತ್ತೆ ಅದ್ರ ಜೊತೆಗೆ ಆ ಸಂದರ್ಭದಲ್ಲಿ ಇವರಿಗೆ ಟೈಗರ್ ಅನ್ನುವಂತಹ ಒಂದು ಬಿರುದನ್ನ ಸಹಿತ ಕೊಡ್ತಾರೆ. ಜಾರ್ಖಂಡ್ನ ಟೈಗರ್ ಅಂತಾನೆ ಇವ್ರನ್ನ ಬಹಳಷ್ಟು ಪ್ರಖ್ಯಾತಿ ಆಗುತ್ತೆ. ತದನಂತರ ಅವರು ಮೊದಲ ಬಾರಿಗೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಚುನಾವಣೆಗೆ ನಿಲ್ತಾರೆ. ಆ ಸಂದರ್ಭದಲ್ಲಿ ಗೆಲುವನ್ನು ಸಾಧಿಸ್ತಾರೆ. ತದನಂತರ ಅವರು ಜಾರ್ಖಂಡ್ ಮುಕ್ತಿ ಮೋರ್ಚಾದ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ. ಸೇರ್ಪಡೆ ಆದ್ಮೇಲೂ ಸಹಿತ ಸತತವಾಗಿ ಏನಂದ್ರೆ ಅವರು 5 ಬಾರಿ ಗೆಲುವನ್ನು ಸಾಧಿಸಿರುವಂತಹ ಕಾರಣಕ್ಕಾಗಿ ಬಹಳಷ್ಟು ಹಿರಿಯ ನಾಯಕ ಮತ್ತೆ ಅದರ ಜೊತೆಗೆ ತುಂಬಾ ಏನಂದ್ರೆ ಪಕ್ಷದಲ್ಲಿ ಘನತೆಯನ್ನ ಇಟ್ಕೊಂಡಿರ್ತಕ್ಕಂತಹ ನಾಯಕ ಅನ್ನುವಂತಹ ಕಾರಣಕ್ಕಾಗಿ ಈಗ ಸದ್ಯ ಅವರ ಮುಡಿಗೆ ಸಿಎಂ ಸ್ಥಾನ ಬಂದು ಏನಂದ್ರೆ ಬಿದ್ದಿರುವಂತದ್ದು. ಹಾಗಾಗಿ ಬಹುತೇಕ ನಾಳೆ ಅಥವಾ ನಾಡಿದ್ದು ಏನಂದ್ರೆ ಸಿಎಂ ಆಗಿ ಪದಗ್ರಹಣ ಆಗುವಂತಹ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಜಾರ್ಖಂಡ್ ನಲ್ಲಿ ಈಗಾಗಲೇ ಹೇಮಂತ್ ಸೊರೇನ್ ಅವರ ಮೇಲೆ ದೊಡ್ಡ ಮಟ್ಟದಲ್ಲಿ ಒಂದು ಆರೋಪ ಇತ್ತಲ್ಲ, ಅಂದ್ರೆ ಇಲಾಖೆಗೆ ಸಂಬಂಧಪಟ್ಟಂತಹ, ಅದರಲ್ಲೂ ಪ್ರಮುಖವಾಗಿ ಕೇಂದ್ರ ಸರ್ಕಾರದ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತಹ ಭೂಮಿಯನ್ನ ಮಾರಾಟವನ್ನ ಮಾಡಿ 7 ಎಕರೆ ಜಮೀನನ್ನ ಖರೀದಿ ಮಾಡಿದ್ದಾರೆ ಅನ್ನುವಂತಹ ಆರೋಪ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆಗೆ ಅಕ್ರಮವಾಗಿ ಹಣವನ್ನ ವರ್ಗಾವಣೆ ಮಾಡಿದ್ದಾರೆ ಅನ್ನುವಂತಹ ಆರೋಪವೂ ಸಹಿತ ಅವ್ರ ಮೇಲಿತ್ತು. ಬರೋಬ್ಬರಿ 10 ಬಾರಿ ಇಡಿ ಈ ಹಿಂದೆ ಸಮನ್ಸ್ ಅನ್ನ ಕೊಟ್ಟಿತ್ತು. ಆದ್ರೆ ಯಾವುದಕ್ಕೂ ಸಹಿತ ಅವರು ಬಂದು ಏನಂದ್ರೆ ವಿಚಾರಣೆಗೆ ಹಾಜರಾಗಿರ್ಲಿಲ್ಲ. ಈಗ ಅಂತಿಮವಾಗಿ ಅವ್ರನ್ನ ಇಡಿ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಸಹಿತ ಮಾಡಿರುವಂತದ್ದು. ರಾಹುಲ್, ಥ್ಯಾಂಕ್ ಯು ಜಗದೀಶ್ ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.